ತಮಗೆಲ್ಲ ತಿಳಿದ ಹಾಗೆ 19ರ ದಶಕದಲ್ಲಿ ಸಹಕಾರ ರಂಗ ನಮ್ಮ ದೇಶದಲ್ಲಿ ಹುಟ್ಟುಕೊಂಡಿತು. ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆಗ ಕೆಲವು ಮಂದಿಗಳು, ವ್ಯಕ್ತಿಗಳ ಕೈಯಲ್ಲಿ ಎಲ್ಲ ನಮ್ಮ ರೈತಾಪಿ ವರ್ಗದವರಿದ್ರು. ಅವರ ಕೃಪಿ ಮುಷ್ಟಿಯಿಂದ ಬಿಡಿಸಿಕೊಳ್ಳಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ 1904ರಿಂದ 1912ವರೆಗೆ ನಮ್ಮ ದೇಶದಲ್ಲಿ ಸಹಕಾರ ರಂಗದ ಒಂದು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿ 1914ರಲ್ಲಿ ಅದರ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ತಂದೆ. ಸುಮಾರು 120 ವರ್ಷಗಳ ಇತಿಹಾಸಗಳನ್ನು ನೋಡಬೇಕಾದ್ರೆ ಈ ಭಾರತ ದೇಶ ಈ ಮಟ್ಟಕ್ಕೆ ಇವತ್ತು ಬಂದಿದೆ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಈ ಸಭೆಯ ಒಂದು ಪ್ರಾಸ್ತಾವಿಕ ಭಾಷಣದಲ್ಲಿ ಆಯೋಜಕರು ಬಹಳ ಒಳ್ಳೆಯ ಮಾತನ್ನ ಹೇಳ್ತಾ ಇದ್ರು. ಇವತ್ತೇನಾದರೂ ಭಾರತ ದೇಶದಲ್ಲಿ ಸಹಕಾರ ರಂಗ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದು ದಿವಂಗತ ಜವಾಹರ್ಲಾಲ್ ನೆಹರು ಅವರ ಒಂದು ಕನಸಾಗಿತ್ತು. ಅದಕ್ಕೆ ಅವರ ಹುಟ್ಟಿನ ನವೆಂಬರ್ 14ರಿಂದ ಸುಮಾರು 8 ದಿವಸಗಳ ಕಾಲ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ನೆಹರು ಅವರು ಈ ದೇಶದ ಸಹಕಾರ ರಂಗದಲ್ಲಿ ತನ್ನ ಕೊಡುಗೆಗಳನ್ನು ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದೀವಿ ಅನ್ನೋ ಮಾತನ್ನ ತನ್ನ ಪ್ರಾಸ್ತಾವಿಕದಲ್ಲಿ ಅವರು ತಿಳಿಸ್ತಾ ಇದ್ರು. ಬಹುಶಃ ಒಬ್ಬ ವಿಧಾನಸಭೆಯ ಶಾಸಕನಾಗಿ, ವಿಧಾನ ಪರಿಷತ್ತಿನ ಶಾಸಕನಾಗಿ ನನ್ನ ಒಂದು ಅನಿಸಿಕೆಗಳಲ್ಲಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಈ ದೇಶದ ಒಂದು ನವ ಶಿಲ್ಪಿಯಾದಂತಹ ಜವಾಹರ್ಲಾಲ್ ನೆಹರು ಅವರನ್ನ ಇವತ್ತು ನೆನೆಸ್ಕೊಳ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಹುಶಃ ಈ ಸಹಕಾರ ಸಂಘ ಅನ್ನೋದು ಇಲ್ಲದೆ ಇದ್ದಿದ್ರೆ ಭಾಷಣದಲ್ಲಿ ಎನ್ ರಾಜೇಂದ್ರ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಸಹಕಾರ ಮತ್ತೆ ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆ. ನಾನು ರಾಜೇಂದ್ರ ಕುಮಾರ್ ಅವರ ಹತ್ರ ಒಂದು ಮನವಿ ಏನಂತ ಹೇಳಿದ್ರೆ, ತಮ್ಮ ಭಾಷಣದಲ್ಲಿ ತಾವು ಹೇಳಿದಾಗೆ ವಾಣಿಜ್ಯ ಮತ್ತು ಸಹಕಾರ ಇವತ್ತು ಎಲ್ಲ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳು ಅಂತ ಹೇಳಿದ್ರೆ ಅವರು ವ್ಯಾಪಾರವನ್ನು ಮಾಡೋದಕ್ಕೆ ಅವರು ವಾಣಿಜ್ಯ ಬ್ಯಾಂಕ್ಗಳು. ಆದ್ರೆ ಸಹಕಾರ ಅಂತ ಹೇಳಿದ್ರೆ ತನ್ನ ಹೆಸರಿನಲ್ಲಿ ಅದು ಯಾವುದೇ ರೀತಿಯ ಒಂದು ವ್ಯವಹಾರಗಳನ್ನ ಒಂದು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಮಾಡುವಂತದೇ ಸಹಕಾರ ಸಂಘಗಳು. ಹಾಗಾಗಿ ಬ್ಯಾಂಕ್ಗಳು ಮಾಡುವ ಕೆಲಸವೇ ಬೇರೆ, ಸಹಕಾರ ಸಂಘಗಳು ಮಾಡುವ ಕೆಲಸವೇ ಬೇರೆ. ಆದರೆ ಸಹಕಾರ ಸಂಘ ಇವತ್ತು ಏನಾದರೂ ಈ ದೇಶದಲ್ಲಿ ಈ ಮಟ್ಟಕ್ಕೆ ಬೆಳೀದೇ ಇದ್ದಿದ್ರೆ, ನಮ್ಮ ಈ ದೇಶ ಈ ಮಟ್ಟಕ್ಕೆ ಬೆಳೀತಾ ಇತ್ತ? ಈ ಪ್ರಶ್ನೆಯನ್ನ ನಮ್ಮಷ್ಟಕ್ಕೆ ನಾವು ಹಾಕಿಕೊಂಡಾಗ ಈ ದೇಶದಲ್ಲಿ ಇವತ್ತಿರುವಂತಹ ಬೃಹತ್ ಸಕ್ಕರೆ ಕಾರ್ಖಾನೆಗಳಿರಬಹುದು. ಈಗಾಗಲೇ ನಮ್ಮ ಸಭಾಧ್ಯಕ್ಷರು ಹೇಳಿದಾಗೆ, ಯಾವಾಗ ವಾಣಿಜ್ಯ ಬ್ಯಾಂಕ್ಗಳು ನನಗೆ ಸಾಲವನ್ನು ಕೊಡೋದಿಲ್ಲ ಅನ್ನಬೇಕಾದ್ರ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿ ವಿದ್ಯಾಸಂಸ್ಥೆಗಳಿಗೆ ಇವತ್ತು ಒಂದು ತನ್ನ ಸಂಪೂರ್ಣವಾದ ಬ್ಯಾಂಕ್ ನೆರವನ್ನ ಕೊಟ್ಟಿರುವಂತಹ ಸಹಕಾರ ಸಂಘಗಳಿರಬಹುದು. ಇವತ್ತು ಅದು ಒಂದೇ ಅಲ್ಲ, ಕೃಷಿ ವಲಯದಲ್ಲಿರ್ಬೋದು, ವಾಣಿಜ್ಯ ವಲಯಗಳಲ್ಲಿರ್ಬೋದು, ವಸತಿ ವಲಯಗಳಲ್ಲಿ ಇರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಹಾಕಿಕೊಂಡಿದೆ ಅಂತ ಹೇಳಿದ್ರೆ ಅದು ಸಹಕಾರ ಬ್ಯಾಂಕ್ಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಹೀಗೆ ನೋಡ್ತಾ ಇರಬೇಕಾದ್ರೆ ಸುಮಾರು 8.5 ಲಕ್ಷ ಸಹಕಾರ ಸಂಘಗಳು ಇವತ್ತು ನಮ್ಮ ದೇಶದಲ್ಲಿದ್ದಾವೆ. ಸುಮಾರು 45,000 ಸಹಕಾರ ಸಂಘಗಳು ಇವತ್ತು ನಮ್ಮ ರಾಜ್ಯದಲ್ಲಿದೆ. ಇದೆಲ್ಲದೂ ನಮ್ಮ ದೇಶವನ್ನ ಕಟ್ಟುವಲ್ಲಿ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಇವತ್ತು ಸಹಕಾರ ಸಂಘಗಳಿಲ್ಲ, ಇವತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಬಹುಶಃ ಈ ದೇಶದಲ್ಲಿ 90% ಯಾರಪ್ಪ ಬ್ಯಾಕ್ ಬೋನ್ ಅವರಿಗೆ ಬೆನ್ನೆಲುಬು ಅಂತ ಹೇಳಿದ್ರೆ ಸಹಕಾರ ಸಂಘಗಳಲ್ಲಿರುವಂತಹ ಬ್ಯಾಂಕ್ಗಳು. ಇವತ್ತು ಹಲವಾರು ವಸತಿಗಳ ಯೋಜನೆಗಳನ್ನ ಎಲ್ಲದನ್ನೂ ಸರ್ಕಾರ ಮಾಡಲಿಕ್ಕಾಗೋದಿಲ್ಲ. ಆದ್ರೆ ಸಾರ್ವಜನಿಕವಾಗಿ ಅವರಿಗೆ ಯಾವುದೆಲ್ಲ ಉಪಕಾರಗಳನ್ನು ಮಾಡಬಹುದು, ಈ ದೇಶವನ್ನು ಕಟ್ಟೋದಕ್ಕೆ ಯಾವ ರೀತಿ ತನ್ನ ಸ್ವಾವಲಂಬಿ ಆಗಿರ್ಬೋದು ಅನ್ನೋದಕ್ಕೆ ಇವತ್ತು ಸಹಕಾರ ಸಂಘಗಳು ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದೆ. ಇನ್ನೂ ಒಂದು ಅತಿ ಮುಖ್ಯವಾಗಿ 2011ರಲ್ಲಿ 97ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಸಹಕಾರ ಸಂಘಗಳಿಗೆ ಇವತ್ತು ತನ್ನ ಕಾನ್ಸ್ಟಿಟ್ಯೂಷನಲ್ ಪವರ್ ಅನ್ನ ಅಂತ ಹೇಳಿದ್ರೆ ಸಹಕಾರ ಸಂಘಗಳು ತಾವು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಒಂದು ಸಂಪೂರ್ಣವಾದ ಶಕ್ತಿಯನ್ನ 2011ರಲ್ಲಿ ತಿದ್ದುಪಡಿಗಳನ್ನು ತರೋದ್ರ ಮೂಲಕ ಒಂದು ದೊಡ್ಡ ಆಂದೋಲನವನ್ನೇ ಮಾಡಿತು. ಇವತ್ತು ನಮ್ಮ ಸರ್ಕಾರದ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಂತ ಹೇಳಿದ್ರೆ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾನು ಒಂದು ರೈತಾಪಿ ವರ್ಗದ ಜೊತೆ ಇರುವಂತಹ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 37 ಲಕ್ಷ ಜನರಿಗೆ ಸುಮಾರು 28,000 ಕೋಟಿಗಳ ಸಾಲವನ್ನು ಕೊಡುವಂತ ಒಂದು ಗುರಿಯನ್ನ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇಟ್ಕೊಂಡಿದೆ. ಈಗಾಗಲೇ
ಈ ಒಂದು ಇದರಲ್ಲಿ ಸುಮಾರು 16 ಲಕ್ಷ ರೈತರಿಗೆ 15,000 ಕೋಟಿ ರೂಪಾಯಿ ಹಣವನ್ನ ಶೂನ್ಯ ದರ ಬಡ್ಡಿಯಲ್ಲಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಂತ ಹೇಳಿದ್ರೆ ಇವತ್ತು ನಮ್ಮ ಸಹಕಾರ ಸಂಘದ ಜೊತೆಗೆ ನಮ್ಮ ಯಾವುದೇ ಸರ್ಕಾರಗಳು ಇರ್ಬೋದು, ಯಾವುದೇ ಸರ್ಕಾರ ಬಂದಾಗಲೂ ಅವರ ಜೊತೆ ಈ ಸಹಕಾರ ಬ್ಯಾಂಕ್ಗಳು, ಸಹಕಾರ ಬ್ಯಾಂಕ್ಗಳಿರ್ಬೋದು, ಸಂಘಗಳು ಬೆನ್ನನ್ನ ಕೊಟ್ಟು ಇವತ್ತು ಅವರ ಜೊತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ಕೊಂಡು, ಅದರಲ್ಲೂ ರಾಜ್ಯದ ಸುಮಾರು ಇವತ್ತು ನಮ್ಮ ರೈತಾಪಿ ವರ್ಗದ ಜನರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಸುಮಾರು 148 ಲಕ್ಷ ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡುವಂತ ಗುರಿಯನ್ನ ಈ ನಮ್ಮ ರೈತಾಪ ವರ್ಗದ ಜನರು ಇದನ್ನ ಇವತ್ತು ಇಟ್ಕೊಂಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಸುಮಾರು 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಇದೆಲ್ಲ ಏನಕ್ಕೆ ಸೂಚಿಸುತ್ತೆ ಅಂತ ಹೇಳಿದ್ರೆ, ನಾವು ಈ ರಾಜ್ಯದ ಬೆನ್ನೆಲುಬಾಗಿ ಇವತ್ತು ರೈತರೊಂದಿಗೆ ಈ ಸಹಕಾರ ಸಂಘಗಳಿದ್ದಾವೆ, ಸಹಕಾರಿಗಳಿದ್ದಾವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಸಭಾಧ್ಯಕ್ಷರು ಹೇಳ್ತಾ ಇದ್ರು, ಇವತ್ತು ಮಹಿಳೆಯರು ನಾನು ಇನ್ನೂ ಒಂದು ಮುಚ್ಚೆ ಇಟ್ಟು ಹೋಗ್ತೇನೆ. ಇವತ್ತು ಯಾವುದೇ ಸರ್ಕಾರಗಳು ಯಾವುದೇ ರಾಜ್ಯದಲ್ಲಿ ಬರಬೇಕು ಅಂತ ಹೇಳಿದ್ರೆ ಮುಖ್ಯ ಗುರಿಯಾಗಿ ನಾವು ಮಹಿಳೆಯರನ್ನ ನಾವು ಇಟ್ಕೊಂಡು ಬರ್ತಿದ್ದೀವಿ. ಈಗ ನಮ್ಮದೇ ಸರ್ಕಾರ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಸ್ತ್ರೀ ಶಕ್ತಿ ಯೋಜನೆ ಇರ್ಬೋದು, ಅಥವಾ ಅದೇ ರೀತಿ ಗೃಹಲಕ್ಷ್ಮಿ ಇರ್ಬೋದು. ಇತ್ತೀಚೆಗೆ ನಡೆದಂತ ಬಿಹಾರ್ ಚುನಾವಣೆಯಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ, ಸುಮಾರು 45 ಲಕ್ಷ ಜನರ ಮಹಿಳೆಯರಿಗೆ 10,000 ರೂಪಾಯಿಯನ್ನ ಇವತ್ತು ಯಾವ ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದೀವೋ ಅದೇ ಮಾದರಿಯನ್ನ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ, ಅದರಲ್ಲೂ ಬಿಹಾರ ರಾಜ್ಯದಲ್ಲಿ ಕೊಟ್ಟದ್ದ ಉದಾಹರಣೆಗಳಿದೆ. ಅಂತ ಹೇಳಿದ್ರೆ ಒಂದು ಸರ್ಕಾರವನ್ನ ತರೋದ್ರಲ್ಲಿ ಇವತ್ತು ಮಹಿಳೆಯರು ತನ್ನದೇ ಆದ ಒಂದು ಪಾತ್ರವನ್ನ ವಹಿಸ್ತಾ ಇದ್ದಾರೆ. ನಾನು ಇವತ್ತೆಲ್ಲ ಹಿರಿಯ ದಿಗ್ಗಜರುಗಳಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂವಿಧಾನಕವಾಗಿ ಅವರಿಗೆ ಗ್ರಾಮ ಪಂಚಾಯತ್ ಸ್ಥಳೀಯ ಆಡಳಿತಗಳಲ್ಲಿ ಯಾವ ರೀತಿ 50% ನೀವು ಒಂದು ಮೀಸಲಾತಿಯನ್ನು ಇಟ್ಟಿದ್ದೀರೋ, ಅದೇ ಮುಂದಿನ ದಿನಗಳಲ್ಲಿ ಸಹಕಾರಿ ರಂಗದಲ್ಲೂ ಸಹ ಮಹಿಳೆಯರಿಗೆ ಮೀಸಲಾತಿಯನ್ನು ಇಡಬೇಕು ಅಂತ ಹೇಳಿಕೊಂಡು ತಾವು ಅದಕ್ಕೆ ಸಂಪೂರ್ಣವಾಗಿ ಒತ್ತಾಯವನ್ನ ಮಾಡಬೇಕು. ಮಹಿಳೆಯರನ್ನ ಮುಂದಿನ ದಿನಗಳಲ್ಲಿ ಸಹಕಾರ ರಂಗದ ಮುಂಚೂಣಿಯಲ್ಲಿ ತರಬೇಕು ಅಂತ ಹೇಳಿ, ಅದೇ ರೀತಿ ಈ ಒಂದು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಬಹುಶಃ ತನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳ್ತಾ ಇದ್ರು, ರಾಜೇಂದ್ರ ಕುಮಾರ್ ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ರೆ ಅದು ಅತ್ಯಂತ ಶಿಸ್ತುವಾಗಿರುತ್ತೆ, ಅದಕ್ಕೆ ಆದಂತ ಒಂದು ಶಿಸ್ತು ಪಾಲನೆಗಳಿರುತ್ತೆ, ಸರಿಯಾದ ಸಮಯದಲ್ಲಿ ಆಗುತ್ತೆ ಅಂತ ಹೇಳಿ. ಬಹುಶಃ ಅದಕ್ಕೆ ಮತ್ತೊಂದು ಈ ಒಂದು ಸಭೆಯು ಅದಕ್ಕೆ ಮತ್ತೊಂದು ಗರಿಯನ್ನು ಕೊಡುತ್ತೆ ಅಂತ ಹೇಳಿ ಈ ಅವಕಾಶವನ್ನು ಮಾಡಿಕೊಟ್ಟು ಅವರೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ.